ವೇದಾಂತ ಸಂವತ್ಸರ ಓಂ ವಿಷಯ ಪರಾನ್ಮುಖಾಯ ವೇದಾಂತ ಭಾಸ್ಕರಾಯ ನಮಃ. ಶಬ್ದಾದಯೋ ಹಿ ವಿಷಯಾಃ ದುಃಖರೂಪಾ ಭಯಪ್ರದಾಃ ಮೃತ್ಯುರೇವ ಫಲಂ ತತ್ರ ನೂನಂ ವೇದಾಂತ ಭಾಸ್ಕರಃ. ಶಬ್ದಾದಿ ವಿಷಯಗಳು ಯಾವಾಗಲೂ ದುಃಖವನ್ನು ಭಯವನ್ನು ಕೊಡುತ್ತವೆ. ಇದರ ಫಲವೆಂದರೆ ಮೃತ್ಯುವೇ. ನವೆಂಬರ್ 27. ಇವರು ಬಾಲಕರೇ. ಪರಾಚ ಕಾಮಾನ್ ಅನುಯಂತಿ ಬಾಲಾಃ ತೇ ಮೃತ್ಯೋರ್ಯಂತಿ ವಿತತಸ್ಯ ಪಾಶಂ. ಕಾಠಕೋಪನಿಷತ್ 2:1-2. ಬಾಹ್ಯ ಭೋಗಗಳನ್ನು ಹಿಂಬಾಲಿಸಿಕೊಂಡು ಹೋಗುವ ಬಾಲಕರು ಅಲ್ಲಿ ಹರಡಿಕೊಂಡಿರುವ ಮೃತ್ಯುವಿನ ಪಾಶಕ್ಕೆ ಸಿಕ್ಕಿಕೊಳ್ಳುತ್ತಾರೆ. ತಮ್ಮೊಳಗಿರುವ ಸಹಜಾನಂದವನ್ನು ಅರಿಯದೆ ಸುಖಪ್ರಾಪ್ತಿಗಾಗಿ ಪ್ರತಿಯೊಬ್ಬ ಮಾನವನು ಬಾಹ್ಯ ವಿಷಯಗಳಲ್ಲಿ ಮುಳುಗಿರುತ್ತಾರೆ. ಬಾಹ್ಯ ವಿಷಯ ಪ್ರವೃತ್ತಿಯು ಮಾನವರಿಗೆ ಸಹಜವಾಗಿರುವ ದೋಷವು. ಇದರಿಂದ ಸುಖವು ದೊರಕಬಹುದೇನೋ, ಅದರಿಂದ ಆನಂದವು ಸಿಕ್ಕೀತೇನೋ ಎಂದು ಭ್ರಮಿಸಿ ಮನುಷ್ಯರು ಸದಾ ಸರ್ವದಾ ವಿಷಯ ಸಂಗ್ರಹ, ವಿಷಯ ಭೋಗಗಳಲ್ಲಿ ನಿರತರಾಗಿರುತ್ತಾರೆ. ಇಂಥ ಅವಿವೇಕಿಗಳನ್ನು ಈ ಉಪನಿಷತ್ತು ಬಾಲಾಹ ಎಂದು ಕರೆಯುತ್ತಿದೆ. ಬಾಲರು ಎಂದರೆ ದಡ್ಡರು, ಮಂದರು, ಪೆದ್ದರು, ಮೂಢರು ಎಂದರ್ಥ. ಪುಟ್ಟ ಮಕ್ಕಳು ತಾಯಿ ಕೊಟ್ಟಿರುವ ತಿಂಡಿ ತಿನಿಸುಗಳನ್ನು ಬಿಸಾಡಿಬಿಟ್ಟು ಮನೆಯಿಂದ ಹೊರಗಡೆಗೆ ಓಡಿ ಹೋಗಿ ರಸ್ತೆಯಲ್ಲಿ ಓಡಾಡುತ್ತಿರುವ ವಾಹನಗಳಿಗೆ ಸಿಕ್ಕಿಕೊಂಡು ಅಪಘಾತಕ್ಕೆ ಒಳಗಾಗಿ ಅನಂತರ ದುಃಖವನ್ನು ಅನುಭವಿಸುತ್ತಾರಲ್ಲವೇ. ಹೀಗೆಯೇ ಈ ವಯೋವೃದ್ಧರಾದ ಬಾಲಕರು ಹೊರಗಿನ ಕಾಮಗಳಿಗಾಗಿ ಸುತ್ತಾಡುತ್ತಾ ಅಲ್ಲಿ ಆನಂದವನ್ನು ಕಾಣದೆ ದುಃಖವನ್ನು ಅನುಭವಿಸುತ್ತಾರೆ. ಜನ್ಮ ಮರಣ ಸಂಸಾರ ಪ್ರಾಪ್ತಿಯೇ ಆ ದುಃಖವು. ಓಂ ಶಾಂತಿ ಶಾಂತಿ ಶಾಂತಿ.